ಇದು ಒಂದು ಉಪ್ಪಿಟ್ಟಿನ ಕತೆ. ವೆನ್ ವಿ ವರ್ ಕಿಡ್ಸ್, ಮೋಸ್ಟ್ ಹೇಟೆಡ್ ಫುಡ್ ಅಂದ್ರೆ ಅದು ಉಪ್ಪಿಟ್ಟು. 90s ಕಿಡ್ಸ್ ಪಕ್ಕಾ ಅಂಡರ್ಸ್ಟ್ಯಾಂಡ್ ದಿಸ್ ಪೇನ್. ಮಾರ್ನಿಂಗ್ ಅಮ್ಮ ಕಿಚನ್ ಅಲ್ಲಿ ಉಪ್ಪಿಟ್ಟು ಮಾಡುವಾಗ ಉಪ್ಪಿಟ್ಟು ಸ್ಮೆಲ್ ಬಂದ್ರೆ ಬೆಳಗ್ಗೆನೆ ಫುಲ್ ಮೂಡ್ ಆಫ್. ಅಮ್ಮ ಹೇಳ್ತಿದ್ರು, ಮುಚ್ಕೊಂಡು ಮಾಡಿದೀನಿ ತಿನ್ನು ಅಷ್ಟೇ ಅಂತ. ನಮ್ ರಿಪ್ಲೈ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ವಿತ್ ಆಕ್ಟಿಂಗ್, ಅಮ್ಮ ಗೋಡೆಗೆಲ್ಲಾದ್ರೂ ತೂತ್ ಬಿದ್ರೆ ಹೇಳಮ್ಮ, ಕನ್ಸ್ಟ್ರಕ್ಷನ್ ವರ್ಕ್ ಇವತ್ತೇ ಸ್ಟಾರ್ಟ್ ಮಾಡೋಣ ಅಂತ. ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್, ಬಟ್ ನೋ ಎಸ್ಕೇಪ್. ಆ ಟೈಮಲ್ಲಿ ಉಪ್ಪಿಟ್ಟು ಅಂದ್ರೆ ಪನಿಷ್ಮೆಂಟ್. ಬಟ್ ಇವಾಗ ಬೇರೆ ಊರಿಗೆ ಕೆಲಸ ಅಂತ ಬಂದ್ಮೇಲೆ, ಹಾಸ್ಟೆಲ್ PG ಲೈಫ್ ಸ್ಟಾರ್ಟ್ ಆದ್ಮೇಲೆ ಉಪ್ಪಿಟ್ಟು ಸಡನ್ಲಿ ಬಿಕಮ್ಸ್ ಲಕ್ಸುರಿ ಐಟಮ್. ಎಷ್ಟು ಯೂಟ್ಯೂಬ್ ರೆಸಿಪಿ ಟ್ರೈ ಮಾಡಿದ್ರು, ಎಷ್ಟು ಮಸಾಲ ಆಡ್ ಮಾಡಿದ್ರು, ಅಮ್ಮ ಮಾಡಿದ ಟೇಸ್ಟ್ ಮಾತ್ರ ಬರ್ತಿಲ್ಲ ಬಾಸ್. ಇವಾಗ ಅರ್ಥ ಆಗ್ತಿದೆ, ಉಪ್ಪಿಟ್ಟು ಇಸ್ ನಾಟ್ ಜಸ್ಟ್ ಫುಡ್, ಇಟ್ಸ್ ಅಮ್ಮಾಸ್ ಲವ್, ಕೇರ್ ಅಂಡ್ ಸ್ಕೋಲ್ಡಿಂಗ್ ಕಾಂಬೋ. ನೀವು ಕೂಡ ಚೈಲ್ಡ್ಹುಡ್ ಅಲ್ಲಿ ಉಪ್ಪಿಟ್ಟಿಗೆ ಡ್ರಾಮಾ ಮಾಡ್ತಿದ್ರಾ? ಹಾಗಾದ್ರೆ ಕಮೆಂಟ್ಸ್ ಅಲ್ಲಿ ಹೇಳ್ರಿ. ಸೊ ಇವತ್ತಿನ ವ್ಲಾಗ್ ಅನ್ನು ಒಂದು ಹಿತನುಡಿಯೊಂದಿಗೆ ಹೆಣ್ ಮಾಡ್ತಿದ್ದೀನಿ. ಮಿತಿ ಮೀರಿದ ಒಳ್ಳೆತನಕ್ಕೆ ಒಂದು ಹಂತದ ಮೇಲೆ ಬೆಲೆ ಇರಲ್ಲ. ಹಾಗೆ ಮನುಷ್ಯನ ಗುಣ ಕೂಡ ಹೇಗಿರ್ಬೇಕು ಅಂದ್ರೆ, ಹಾಲಲ್ಲಿ ಸಕ್ಕರೆ ಬಿದ್ದಂತಿರ್ಬೇಕು. ಅತಿಯಾದ್ರೆ ಅದಕ್ಕೆ ಬೆಲೆ ಇರಲ್ಲ. ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ಕಥೆಯೊಂದಿಗೆ. ಅಲ್ಲಿ ತನಕ ಬೈ ಬೈ ಬಡೀಸ್.